ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಹೊಸದೊಂದು ವಿಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ, ನಮ್ಮ ಅಸ್ಲಂ OM ರವರು ಕೇರಳದಿಂದ ನಮ್ಮ ಕೊಡಗಿಗೆ ಬಂದಿದ್ದಾರೆ. ಮೊದಲನೇ ಬಾರಿ ಬಂದಿರೋದು. ಸೊ ಅವರು 2 ದಿನ ನಮ್ಮ ಕೊಡಗಲ್ಲಿ ಇರ್ತಾರೆ. ಮುಂದೆ ಏನೆಲ್ಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿಬಿಡಿ. ನಾನು ಫಸ್ಟ್ ಟೈಮ್ ಒಂದು ಕ್ಯಾಂಪ್ ಅಥವಾ ಸ್ಟ್ರೇಂಜರ್ಸ್ ಕ್ಯಾಂಪ್ ಅಂತ ಒಂದು ಗ್ರೂಪಲ್ಲಿ ಆ್ಯಡ್ ಆಗೋದಾಗಿರಬಹುದು, ಇದರೊಂದು ಕ್ಯಾಂಪಲ್ಲಿ ಜಾಯ್ನ್ ಆಗೋದಾಗಿರ್ಬೋದು. ಫಸ್ಟ್ ಎಕ್ಸ್ಪೀರಿಯೆನ್ಸ್ ಕೂಡ ಇದು. ಅದು ಇಷ್ಟೊಂದು ಜನ ಯಾರನ್ನೂ ಕೂಡ ಪರಸ್ಪರ ಆ ಕಡೆ ಈ ಕಡೆ ಯಾರು ಅಂತ ಗೊತ್ತಿಲ್ಲ. ಇಂಥವರ ಜೊತೆಯಲ್ಲಿ ನಾವು ಕೂಡ ಅವರ ಕಥೆಗಳು ಕೇಳಲು ಅವ್ರ ಜೊತೆ ಮಿಂಗಲ್ ಆಗೋದು ಅಂತ ಹೇಳಿದರೆ ಒಂದು ಖುಷಿ ಪಡುವ ವಿಷಯನೇ. ಯಾಕೆ ಅಂತ ಹೇಳಿದರೆ, ಪರಿಚಯ ಇರುವವರು 2 ನಿಮಿಷ ಕೂತು ಮಾತಾಡೋದ್ರಲ್ಲಿ ಏನೂ ಇಲ್ಲ. ನಾವು ಹೇಳ್ಕೊಂಡ ವಿಷಯನೇ ಆ ಕಡೆ ಈ ಕಡೆ ಹೇಳ್ಕೊಳ್ತೀವಿ. ಅದೇ ಪರಿಚಯ ಇಲ್ಲದ ಯಾವುದ್ಯಾವುದೋ ಊರಿಂದ ಬಂದ ಜನಗಳ ಮನುಷ್ಯರ ಮಧ್ಯೆ ಕೂತು ಮಾತಾಡೋದು, ಅವರ ಎಕ್ಸ್ಪೀರಿಯೆನ್ಸ್ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋದು, ಅವರ ಭಿನ್ನಾಭಿಪ್ರಾಯಗಳನ್ನ ಕೇಳ್ಕೊಳ್ಳೋದು, ಅವ್ರ ಜೊತೆ ಆಟ ಆಡೋದು, ಅವ್ರ ಜೊತೆ ಹಾಡು ಹೇಳೋದು, ಅವ್ರ ಜೊತೆ ಡ್ಯಾನ್ಸ್ ಆಡೋದು, ಇದೆಲ್ಲ ಒಂದು ನನಗಂತೂ ಏನು ಹೇಳೋದು, ಲೈಫಲ್ಲಿ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಯಾಕೆಂದರೆ ನಾವು ಯಾವಾಗಲೂ ಕೂಡ ಒಂದು ಬಾವಿಯೊಳಗಡೆ ಕಪ್ಪೆ ರೀತಿ ಇರಬಾರ್ದು. ಹೊರಗಡೆ ಇಳಿದು 4 ಜನರ ಮಧ್ಯೆ ಇಳಿದು ಅವರೊಟ್ಟಿಗೆ ಬೆರೆತರೆ ಮಾತ್ರ ನಮಗೆ ಜೀವನ ಏನು ಅಂತ ಹೇಳಿ ಅರ್ಥ ಆಗೋದು. ಒಬ್ಬೊಬ್ಬರ ಕಥೆಗಳು ಕೂಡ ಒಂದೊಂದು ಡಿಫ್ರೆನ್ಸ್ ಆಗಿರುತ್ತೆ. ಸೊ ಅದರಿಂದ ಅದೆಲ್ಲ ನಮಗೂ ಕೂಡ ಅನುಭವ ಆದರೆ ಮುಂದಕ್ಕೆ ನಮ್ಮ ಜೀವನಕ್ಕೂ ಕೂಡ ಅನುಗುಣವಾಗುತ್ತೆ ಅದೆಲ್ಲ. ಸೊ ಈ ಥರ ತುಂಬಾ ಕಥೆಗಳು ಹೇಳಲಿಕ್ಕಿರುವ ಮನುಷ್ಯರ ಮಧ್ಯದಲ್ಲಿ ಒಂದು ಕ್ಯಾಂಪ್ ಅಂತಲೇ ಹೇಳ್ಬೋದು. ಇದು ಅಸ್ಲಂ OMನವರು ಕ್ಯಾಂಪ್ ನಡೆಸ್ತಾರೆ ನಾರ್ಮಲಿ ಕೇರಳದಲ್ಲಿ. ಕೊಡಗಿನಲ್ಲಿ ಅವರು ಮೊದಲನೇ ಕ್ಯಾಂಪ್ ಇದು. ಅದನ್ನು ಇಲ್ಲಿ ಗೈಡ್ ಮಾಡ್ತಿರೋದು ಇಸ್ಮಾಯಿಲ್ ಅಂತ ಹೇಳಿ. ಟ್ರಾವೆಲ್ ಕೂರ್ಗ್ ಒಫಿಷಿಯಲ್ ಪೇಜ್ ಇದೆ ಅವರಿಗೆ, ನಾನದು ಮೆನ್ಷನ್ ಮಾಡಿರ್ತೀನಿ. ಅವರು ಇಲ್ಲಿ ಅವ್ರನ್ನ ಅಸ್ಲಂ OM ಅವರು ಇಸ್ಮಾಯಿಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ, ಒಂದು ಕ್ಯಾಂಪ್ ಅರೇಂಜ್ ಮಾಡಲಿಕ್ಕೆ ಹೇಳಿದರು. ಹಾಗೆ ಅರೇಂಜ್ ಮಾಡಿದ್ದಾರೆ ನೋಡಿ. ಏನು ಹೇಳೋದು, ತುಂಬಾ ಖುಷಿ ಆಯಿತು ಇವ್ರ ಜೊತೆ ಬೆರೆತು. ನಾನಂತೂ ಮೊದಲನೇ ಬಾರಿ ಅಲ್ವಾ, ಸೊ ಅದರಿಂದೆಲ್ಲ ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೂ ಕೂಡ ಆಯಿತು. ಅವರು ಅವ್ರದ್ದೇ ಆದ ರೀತಿಯಲ್ಲಿ, ನಾವು ಇದರಲ್ಲಿ ಕಳ್ಳತನ ಇಲ್ಲ. ಏನಂದರೆ ನಮಗೆ ನಾವಾಗಿ ನಿಲ್ಲಲು ಸಾಧ್ಯವಿರುವ ಒಂದು ಸ್ಥಳ ಅಂತ ಹೇಳ್ಬೋದು. ಯಾಕೆಂದರೆ ಇನ್ನೊಬ್ಬರು ಆಪೋಸಿಟ್ ಇರೋರ ಮನಸ್ಸಲ್ಲಿ ನಮ್ಮ ಮೇಲೆ ಏನಿದೆ ಹೇಗಿದೆ ಅನ್ನೋದಲ್ಲ ವಿಷಯ. ನಾವಿವಾಗ ಅವ್ರ ಜೊತೆ ಟ್ರೂ ಆಗಿ ಅವ್ರ ಜೊತೆ ಲಾಯಲ್ ಆಗಿ ನಿಲ್ಲಲಿಕ್ಕೆ ಆಗುತ್ತೆ. ಪರಸ್ಪರ ಆ ಕಡೆ ಈ ಕಡೆ ಯಾರನ್ನ ಕೂಡ ಗೊತ್ತಿಲ್ಲ ಅಲ್ವಾ. ಸೊ ಅದರಿಂದ ನಮಗೆ ಆರಾಮ್ಸೆ ಅವ್ರ ಜೊತೆ ನಮ್ಮ ಹ್ಯಾಪಿನೆಸ್ ಮಾತ್ರ ಅಲ್ಲಿ ನೋಡಿಕೊಂಡು ನಡಿಬಹುದಾಗಿದೆ. ಆ ಥರದೊಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ಕ್ಯಾಂಪ್ ಅಂತ ಹೇಳಿದರೆ ಎಲ್ಲರೂ ಅನ್ಕೋಬಹುದು ಏನು ಕುಡಿಯೋದು, ಬಡಿಯೋದು, ಡ್ಯಾನ್ಸ್ ಆಡೋದು ಅದು ಇದು ಮಾತ್ರ ಅಂತ. ಹಾಗೆ ಅಲ್ಲ, ತುಂಬಾ ಹ್ಯಾಪಿ ಮೂಮೆಂಟ್ಸ್ ಸಿಗೋ ಒಂದು ಪ್ಲೇಸ್ ಕೂಡ ಆಗಿದೆ. ಸೊ ಅದು ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಟೈಮಲ್ಲಿ ಆಗಿದ್ದರಿಂದ ನಂದು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಡಿಲೇ ಆಗಿದೆ. ಆದರೂ ಕ್ರಿಸ್ಮಸ್ ಆ್ಯಂಡ್ ನ್ಯೂ ಇಯರ್ ಆದ್ದರಿಂದ ನಾವು ಕೇಕೆಲ್ಲ ಕಟ್ ಮಾಡಿ ನ್ಯೂ ಇಯರ್ದು ಸ್ವಲ್ಪ ಕ್ರಿಸ್ಮಸ್ದು ಸ್ವಲ್ಪ ಸೆಲೆಬ್ರೇಟ್ ಮಾಡೋ ರೀತಿ ನಾವು ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಎರಡನ್ನೂ ಕೂಡ ಎಂಜಾಯ್ ಮಾಡಿದ್ವಿ. ಸೊ ನಮ್ಮದು ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಆ ಕಡೆ ಈ ಕಡೆ ಹಾಡು ಹೇಳೋದು, ಡ್ಯಾನ್ಸ್ ಆಡೋದು ಇದೆಲ್ಲ ಮುಗಿತು. ಆಮೇಲೆ ಎಲ್ಲರೂ ಕೂಡ ಆ ಕಡೆ ಈ ಕಡೆ ಅವರವರ ಕಥೆಗಳು ಹೇಳಲು ಪ್ರಾರಂಭ ಮಾಡಿದೆವು. ಒಬ್ಬೊಬ್ಬರದ ಕಥೆಗಳು ಒಂದೊಂದು ರೀತಿಯಲ್ಲಿ ಇರುತ್ತೆ ಅಲ್ವ. ಸೊ ಎಲ್ಲನೂ ಕೇಳ್ತಾ ನಾವು ಕೂತ್ಕೊಂಡಿದ್ದೋ. ಆಮೇಲೆ ಅಲ್ಲಿಂದ ಅದೆಲ್ಲ ಮುಗಿದು ನಂತರ ನಾವು ಪಟಾಕಿ ಹೊಡಿಸ್ಬೇಕಿತ್ತು ಅಲ್ವಾ. ಹೆಂಗಿದ್ರು ನ್ಯೂ ಇಯರ್ ಕ್ರಿಸ್ಮಸ್ದು ಸೆಲೆಬ್ರೇಟ್ ಅಂದರೆ ಪಟಾಕಿ ಇಲ್ಲದೆ ಹೇಗೆ ಅಲ್ವಾ. ಸೊ ಪಟಾಕಿ ಎಲ್ಲ ಹೊಡಿಸಿ ನಂತರ ನಾವು ಫುಡ್ದು ಏನಾದರೂ ಅರೇಂಜ್ ಆಗಿದೆಯಾ, ಏನಿದೆ ಫುಡ್ಡನ್ನೆಲ್ಲ ನೋಡೋಣ ಅಂತ ಹೇಳಿ ಆ ಕಡೆ ಹೋಗಿದ್ದು. ಫುಡ್ದು ವಿಚಾರನೂ ಹಾಗೆ ಹೇಳದಿರಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ತುಂಬಾ ಟೇಸ್ಟ್ ಆಗಿತ್ತು. ಇದರ ಕ್ಯಾಂಪಲ್ಲಿ ಲೋಕಲ್ ಫುಡ್ ಏನೆಲ್ಲ ಆಯಿತಾ, ಒಂಥರ ಚೆನ್ನಾಗಿತ್ತು ಫುಡ್ ಕೂಡ. ನಾವೆಲ್ಲ ಒಟ್ಟಿಗೆ ಕೂತು ಊಟ ಮಾಡಿ ಈ ವಿಡಿಯೋಗೆ ವೈಂಡಪ್ ಆಗಿರಬಹುದು ಅಥವಾ ಇಂಟ್ರೊಡಕ್ಷನ್ ಆಗಿರ್ಬೋದು ಏನೂ ಕೂಡ ಇಲ್ಲ ಆಯಿತಾ. ಯಾಕೆ ಅಂತ ಹೇಳಿದರೆ ನಾರ್ಮಲಾಗಿ ನಾನು ಯೂಟ್ಯೂಬ್ಗೆ ವೀಡಿಯೋ ತಗೋಬೇಕು ಅಂತ ಹೇಳಿ ಹೋಗಿದ್ದೆ. ಆದರೆ ಅಲ್ಲಿಂದ ನಾನು ವೀಡಿಯೋ ತಗೊಂಡಿರಲಿಲ್ಲ. ನಾನು ಯೂಟ್ಯೂಬ್ ಚಾನಲ್ಗೆ ಒಂದು ಬೇಕು ಅಂತ ಹೇಳಿ ಅದರಿಂದ ಯೂಟ್ಯೂಬ್ಗೆ ವೈಂಡಪ್ ಆಗಿರ್ಬೋದು, ಇಂಟ್ರೊಡಕ್ಷನ್ ಆಗಿರ್ಬೋದು ಏನು ಕೂಡ ಈ ವಿಡಿಯೋದಲ್ಲಿ ಇಲ್ಲ. ಆದರೆ ಕ್ಯಾಂಪ್ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಹಾಕಿ. ಹಾಗೆ ನಾವು ಮುಂದಕ್ಕೆ ಕ್ಯಾಂಪ್ ನಡೆಸೋಣ ಇಲ್ಲಿ ಅಂತ ಒಂದು ಪ್ಲ್ಯಾನ್ ಕೂಡ ಇದೆ. ನೀವು ಕೂಡ ಜಾಯ್ನ್ ಆಗಬೇಕು ಅಂತಿದ್ರೆ ನಾವು ತಿಳಿಸ್ತೀವಿ ಯಾವಾಗ ಹೇಗೆ ಅಂತ. ನಮ್ಮ ಕ್ಯಾಂಪಲ್ಲಿ ನಿಮಗೂ ಕೂಡ ಆ್ಯಡ್ ಆಗಬಹುದು. ಇದು ಅಸ್ಲಂ OMನವರ ಕ್ಯಾಂಪ್ ಆಗಿದೆ. ನಾವು ಅದರಲ್ಲಿ ಜಸ್ಟ್ ಜಾಯ್ನ್ ಆಗಿದ್ವಿ ಅಷ್ಟೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ. ಅದು ಅಲ್ಲದೆ ಒಂದು ವಿಷಯ ಹೇಳಲಿಕ್ಕೆ ಮರೆತು ಹೋಗಿದೆ. ನಾವು ಕೊಡವ ಕಲ್ಚರಲ್ಲಿ ಶೋ ಮಾಡಿದ್ದು. ಈ ವಿಷಯ ಹೇಳಲಿಕ್ಕೆ ಮರೆತೇ ಹೋಗಿದ್ದು. ಯಾಕೆ ಅಂತ ಹೇಳಿದರೆ ಇದ್ರದ್ದು ಯೂಟ್ಯೂಬ್ಗೆ ಇರೋ ವೀಡಿಯೋಸ್ ಏನು ತೆಗ್ದಿಲ್ಲ ಅಲ್ವ, ಅದರಿಂದ. ಸೊ ನಮ್ಮ ಕೊಡಗಿಗೆ ಬಂದವರಿಗೆ ಕೊಡಗಿದು ಕಲ್ಚರ್ ಕೂಡ ತೋರಿಸ್ಬೇಕಲ್ವ, ಅದರಿಂದ